ಗಾಬರಿ ಪಡಬೇಡಿ, ನಾವು ಹೋಗೋಂತ ಪ್ಲೇಸ್ ಬಂದ್ಬಿಡ್ತು. ಹೌದಾ, ಇಷ್ಟ ಬೇಗನಾ? ಯಶ್ ಆಂಟಿ, ಆಂಟಿ ಬನ್ನಿ ಹೋಗೋಣ. ಸರಿ ಸರಿ, ಮಕ್ಕಳನ್ನ ಎಬ್ಸಿ ಕರ್ಕೊಂಡ್ ಬರ್ತೀನಿ. ಓಕೆ ಆಂಟಿ. ಅನು, ಜೋಲಿ, ಮೀನಾ, ಸ್ವೀಟಿ ಸ್ವೀಟಿ ಎದ್ದ ಸ್ವೀಟಿ. ಹೈ, ಗಾಡಿ ಎಷ್ಟು ಸುಂದರವಾಗಿದೆ, ಎಷ್ಟು ಚೆನ್ನಾಗಿ ಆಟ ಆಡ್ಬೋದು. ವಾವ್, ನವಿಲು, ವಾವ್, ಈ ನದಿ ಎಷ್ಟು ಚೆನ್ನಾಗಿದೆ. ಇದನ್ನ ಸ್ನಾನ ಮಾಡಿದ್ರೆ ಹೆಂಗಿರುತ್ತೆ? ನಂತರ ಇಷ್ಟು ಸಂತೋಷವಾಗಿ ಇವತ್ತು ಯಾರು ಇರಲ್ಲ. ಇದನ್ನೆಲ್ಲ ನೋಡಿ ತುಂಬಾ ಸಂತೋಷ ಆಗ್ತಿದೆ ನನಗೆ. ಎಷ್ಟು ಸಂತೋಷವಾಗಿದ್ರೇನೋ ಅಷ್ಟೇ. ಇನ್ನೇನು 2 ದಿನದಲ್ಲಿ ಆ ಅಜ್ಜಿ ನಮ್ಮನ್ನ ಸಾಯಿಸ್ತಾರೆ. ಏನಿದು, ಹುಡುಗಿ ಮುಖನೇ ಒಂಥರ ಇದೆ. ಮಗು ಬಾರಪ್ಪ, ಅಲ್ಲಾಕಪ್ಪ ಕುತ್ಕೊಂಡಿದ್ಯಾ? ಇಲ್ಲೇ ಇರ್ತೀನಿ ಅಜ್ಜಿ. ಬಾ ಮಗ, ಯಾಕೋ ಒಂಥರ ಸಪ್ಪಗಿದ್ಯಾ? ಏನಿಲ್ಲ ಅಜ್ಜಿ. ಯಾಕಪ್ಪ, ಹೊಟ್ಟೆ ಹಶ್ವಾಗ್ತಾ ಇದ್ಯಾ? ಇಲ್ಲ ಅಜ್ಜಿ, ಈಗಷ್ಟೇ ಆ ಮರದಲ್ಲಿ ಹಣ್ಣೆಲ್ಲ ಬಿಟ್ಟಿತ್ತ, ಕಿತ್ಕೊಂಡ್ ತಿಂದೆ, ಹೊಟ್ಟೆ ಫುಲ್ ಆಗಿದೆ. ನಾನು ಅಲ್ಲೆಲ್ಲ ಹೋಗ್ಬೇಡ ಅಂತ ಹೇಳಿದ್ನಲ್ಲಪ್ಪ, ಯಾಕಪ್ಪ ಆ ಕಡೆ ಎಲ್ಲ ಹೋಗ್ತೀಯಾ? ಯಾಕೆ ಹೋಗ್ಬೇಡ ಅಂತ ಹೇಳ್ತಾ ಇದ್ದೀರಾ? ಹೋದ್ರೆ ಏನಾಯ್ತು? ಅಲ್ಲೆಲ್ಲ ಎಷ್ಟು ಚೆನ್ನಾಗಿ ನವಿಲು ಮತ್ತೆ ರಾಬಿಟ್ ಎಲ್ಲ ಇತ್ತು ಗೊತ್ತಾ? ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಬಂದೆ ನಾನು. ಓ, ಹಂಗ ಕತೆ. ಆ ಕಡೆ ಹೋಗಿ ಬರೋಷ್ಟರಲ್ಲಿ ಎಲ್ಲ ಕಾಡನ್ನ ಸುತ್ಕೊಂಡ್ಬಿಟ್ಟು ಬಂದಿದ್ಯಾ? ಸರಿ, ಹಿಂಗೆ ಬಿಟ್ಟರೆ ಆಗಲ್ಲ. ಏನಜ್ಜಿ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಮಗ, ಆ ಕಡೆ ಎಲ್ಲ ಹೋಗ್ಬೇಡ ಅಂದ್ರೆ ಹಾವೇನಾದ್ರೂ ಇರ್ತಾವೆ, ಅದಕ್ಕೆ ಹಂಗೆ ಹೇಳ್ದೆ. ನೀವೇ ಒಂದ್ ದೊಡ್ಡ ಹಾವು, ನೀವು ಬೇರೆ ಹಾವಿಗೆ ಹೇಳ್ತಾ ಇದ್ದೀರಾ? ಸರಿ, ಕೂತ್ಕೊಳ್ಳಪ್ಪ, ನಾನೋಗಿ ಕೆಲಸ ಇದೆ, ಮಾಡ್ತೀನಿ. ಆಯ್ತಜ್ಜಿ. ಏನ್ ಕೆಲಸ ಇರುತ್ತೆ ನಿಮ್ಗೆ? ನನ್ನನ್ನ ಹೆಂಗಾದ್ರೂ ಮಾಡಿ ಪರಲೋಕ ಕಳಿಸ್ಬೇಕಲ್ಲ, ಅದಕ್ಕೆ ಏನಾದ್ರೂ ಐಡಿಯಾ ಮಾಡ್ತಾ ಇರ್ತೀರಾ? ಜಿನ್ ಹೇಳ್ತು ನನ್ನನ್ನ ಕಾಪಾಡ್ತೀನಿ ಅಂತ, ಆದ್ರೆ ನಿನ್ನೆ ರಾತ್ರಿ ಹೊರಟೋಗಿದ್ದು, ಇನ್ನು ಸುದ್ದಿನೇ ಇಲ್ಲ. ಏನ್ ಮಾಡ್ತಾ ಇದೀಯೋ ಏನೋ? ಯಾವಾಗಾದ್ರೂ ಬಂದು ನನ್ನನ್ನು ಕಾಪಾಡತ್ತೋ, ಇಲ್ಲ ನಾನು ಹಿಂಗೆ ನನ್ನ ಕತೆ ಮುಗಿಸ್ಕೊಳ್ತೀನಿ ಏನೋ ಗೊತ್ತಿಲ್ಲ. ಸ್ವೀಟಿ, ಅವಳ ತಕ ಇನ್ನು ಎಷ್ಟು ದೂರ ಹೋಗ್ಬೇಕಂತ ಕೇಳಮ್ಮ, ಕಾಲೆಲ್ಲ ತುಂಬಾ ನೋವು ಆಗ್ತಿತ್ತು ನನ್ಗೆ. ಆಯ್ತಕ್ಕ. ಹಲೋ, ಆ ಹುಡುಗಿ ಹೆಸರೇನಂತಾನೆ ಕೇಳಲಿಲ್ಲ. ಅಯ್ಯೋ, ಆಗ್ಲೇ ಹೇಳಿದ್ಲಲ್ಲ ಸ್ವೀಟಿ, ಏನೋ ಮೀನಾಕ್ಷಿನೋ ಕಾಮಾಕ್ಷಿನೋ ಏನೋ, ಕರಿ ಅವಳನ್ನ. ಇವಳೇನು ಹಿಂಗ್ ಸ್ಪೀಡ್ ಆಗಿ ನಡ್ಕೊಂಡು ಹೋಗ್ತಿದ್ದಾಳೆ, ಕಡ್ಡಿ ತರ ಇದ್ಬಿಟ್ಟು. ಒಲ್ಲ ಕಾಮಾಕ್ಷಿ, ಇಲ್ಲಿ ನೋಡಮ್ಮ. ಆಂಟಿ, ಅಲ್ಲ ತಾಯಿ, ಇನ್ನ ಎಷ್ಟು ದೂರ ಇದೆ ಅಂತ ಹೇಳಮ್ಮ, ನನ್ಗಂತೂ ಕಾಲೆಲ್ಲ ನೋವಾಗ್ತೈತೆ. ನೀನಿರೋ ಸ್ಟೈಲಿಗೆ ಸ್ಪೀಡ್ ಆಗಿ ನಡ್ಕೊಂಡು ಹೋಗ್ತಾ ಇದೀಯಾ, ಅವಂಗೆಲ್ಲ ನಡೆಯಕ್ಕಾಗಲ್ಲ, 2 ಕಾಲು ಎತ್ತಿಡಕ್ಕೆ ಆಗ್ತಾ ಇಲ್ಲ ನನ್ಗೆ. ಅಯ್ಯೋ, ಇವತ್ ನಮಗೆ ಬೇಕಾಗಿರೋಂತ ಶಕ್ತಿ ಎಲ್ಲ ನಾನು ಉಪಯೋಗಿಸಾಯ್ತು. ಇನ್ನ ಇವ್ರ ಹತ್ರ ಏನ್ ಹೇಳೋದು? ತುಂಬಾ ದೂರ ಹೋಗ್ಬೇಕಂತ ಹೇಳಿದ್ರೆ ಇವರು ಬೇಜಾರ್ ಮಾಡ್ಕೊಳ್ತಾರೆ. ಸರಿ, ಇವತ್ತಿಲ್ಲೇ ಉಳ್ಕೊಳಂಗೆ ಮಾಡೋಣ. ಆಮೇಲೆ ನಾಳೆ ಬೆಳಗ್ಗೆ ನಮ್ ಶಕ್ತಿನ ಉಪಯೋಗಿಸಿ ಆ ಅರಮನೆ ಪಕ್ಕದಲ್ಲೇ ಇರೋ ಹಾಗೆ ಮಾಡ್ಬಿಡೋಣ. ಹಾಗೆ ಮಾಡ್ಬೇಕು. ಏನವ ತಾಯಿ, ನಾನ್ ಕೇಳಿ ಇಷ್ಟೊತ್ತಾದ್ರೇನು ಹಂಗೇನ್ ಇಟ್ಕೊಂಡಿದ್ಯಾ? ಆಂಟಿ, ಇನ್ನೇನು ಸ್ವಲ್ಪ ದೂರನೇ ಇರೋದು. ಸರಿ, ನಿಮ್ಗೆ ತುಂಬಾ ಟಯರ್ಡ್ ಆಯ್ತು ಅಂದ್ರೆ ಇಲ್ಲೇ ನಾವು ರೆಸ್ಟ್ ತಗೊಳ್ಳೋಣ. ಇನ್ನು ಸ್ವಲ್ಪ ದೂರನೇ ಇರೋದಾ? ಹಂಗಂದ್ರೆ ಬಾರಮ್ಮ, ಹೋಗ್ಬಿಡೋಣ. ಆಂಟಿ, ಬೇಡ, ನಾವು ಇವತ್ತು ಇಲ್ಲೇ ಉಳ್ಕೊಳ್ಳೋಣ, ಆಯ್ತಾ? ಇನ್ನು ತುಂಬಾ ದೂರ ನಡ್ಕೊಂಡು ಹೋದ್ವಿ ಅಂದ್ರೆ ಕತ್ಲಾಗ್ಬಿಡತ್ತೆ. ಆ ನೈಟು ರಾತ್ರಿಯಲ್ಲಿ ಏನು ಕಾಣಿಸಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ, ಇಲ್ಲೇ ಉಳ್ಕೊಂಡು ನಾಳೆ ಬೆಳಗಿನ ಜಾವ ಎದ್ದು ಹೋಗೋಣ.
ಹೇಳ್ತಾ ಇದೀಯಾ? ಇಲ್ಲ, ನನ್ಗೇನ್ ಅನ್ಸ್ತಾ ಇದೆ ಅಂತ ಹೇಳಿದ್ರೆ ಸ್ವಲ್ಪ ದೂರನೇ ಅಂತ ಹೇಳಿದ್ರೆ ಕತ್ಲಾಗಷ್ಟಲ್ಲಿ ಬೇಗ ಬೇಗ ನಡ್ಕೊಂಡು ಹೋಗ್ಬೋದಲ್ಲ. ಒಂದ್ 5 ನಿಮಿಷ ಬೇಕಾದ್ರೆ ಕುತ್ಕೊಳ್ತೀವಿ. ಆಂಟಿ, ಇಲ್ಲಿ ಸ್ವಲ್ಪ ದೂರ ಅಂತ ಹೇಳಿದೆ, ಸ್ವಲ್ಪ ದೂರ ಇದೆ. ಅದು ಎಷ್ಟು ಅಂತ ಅಂದಾಜಲ್ಲಿ ಹೇಳಕ್ ಆಗ್ತಾ ಇಲ್ಲ, ಅದಕ್ಕೆ ಹೇಳ್ತಾ ಇದೀನಿ. ಇಲ್ಲಿ ಸ್ವಲ್ಪ ಜಾಗ ಚೆನ್ನಾಗಿದೆ, ಇಲ್ಲೇ ಇರೋಣ. ಇನ್ನೊಂದ್ ಸ್ವಲ್ಪ ದೂರ ಒಳಗ್ ಹೋದ್ವಿ ಅಂದ್ರೆ ಪ್ರಾಣಿ ಏನಾದ್ರೂ ಇದ್ರೆ ಸ್ವಲ್ಪ ನಮ್ಗೆ ಡೇಂಜರ್ ಅಲ್ಲ, ಅದಕ್ಕೆ ಹೇಳ್ತಾ ಇದೀನಿ. ಓ, ಹಂಗೆ ಹೇಳ್ತಾ ಇದೀಯಾ? ಸರಿ, ಹಂಗಂದ್ರೆ ನೀನ್ ಹೇಳ್ದಂಗೆ ಮಾಡ್ಕೊಳ್ಳೋಣ ಕಣಮ್ಮ. ಇಲ್ಲೇ ಉಳ್ಕೊಂಡು ನಾಳೆ ಬೆಳಗ್ಗೆ ಎದ್ದೋದ್ರೆ ಆಯ್ತು. ಸ್ವಲ್ಪ ನಮ್ಮನ್ನ ಜಾಗ್ರತೆಯಾಗಿ ರಾತ್ರಿ ಹೊತ್ತಲ್ಲಿ ನೋಡ್ಕೊ. ಅಕ್ಕ, ನೀವೇನಕ್ಕ ಹಿಂಗ್ ಹೇಳ್ತಾ ಇದ್ದೀರಾ? ನನ್ ಮಗಳು ಎಲ್ಲಿದ್ದಾಳೋ ಅಲ್ಲೇ ಹೋಗ್ಬಿಡೋಣ ಅಕ್ಕ, ಎಷ್ಟು ರಾತ್ರಿ ಆದ್ರೂ ಪರವಾಗಿಲ್ಲ. ಸ್ವೀಟಿ, ನೀನ್ ಹೇಳ್ತಾ ಇರೋದು ನನಗೆ ಚೆನ್ನಾಗಿ ಅರ್ಥ ಆಗ್ತಿದೆ ಕಣಮ್ಮ. ನಿನ್ ಮಗಳ ಬಗ್ಗೆ ಚಿಂತೆ ಮಾಡ್ತಾ ಇದೀಯಾ? ಇಲ್ಲಿ ನೋಡ್, ನಮ್ಮ ಒಟ್ಟಿಗೆ ಇನ್ನು 3 ಮಕ್ಳಿದಾವೆ, ಅವ್ರ ಬಗ್ಗೆನೂ ಸ್ವಲ್ಪ ನಾವು ಚಿಂತೆ ಮಾಡ್ಬೇಕಲ್ಲ. ತಡಿ, ಆ ಹುಡುಗಿ ಹೇಳ್ದಂಗೆ ಬೆಳಗ್ಗೆ ಎದ್ದೋದ್ರೆ ಆಯ್ತು. ಇಲ್ಲೇ ಉಳ್ಕೊಳ್ಳೋಣ. ಇನ್ನಷ್ಟಲ್ಲಿ ಸಂಜೆ ಆಗ್ಬಿಡತ್ತೆ, ಮತ್ತೆ ಕತ್ಲಲ್ಲಿ ಎಲ್ಲಿ ಹೋಗ್ತೀಯಾ? ಆಯ್ತಕ್ಕ, ನೀವ್ ಹೇಳ್ತಾ ಇರೋದು ಸರಿನೇ. ಸರಿ ಆಂಟಿ, ಹಂಗಂದ್ರೆ ಬನ್ನಿ, ನಾನು ಒಳ್ಳೆ ಪ್ಲೇಸ್ ತೋರಿಸ್ತೀನಿ. ಇವಳೇನು ಎಲ್ಲ ಪ್ಲಾನ್ ಮಾಡಿಕೊಂಡು ಕರ್ಕೊಂಡ್ಬಂದು ಕೂರಿಸ್ದಂಗೆ ಒಳ್ಳೆ ಪ್ಲೇಸ್ ನೋಡ್ತೀನಿ ಅಂತ ಹೋಗ್ತಿದ್ದಾಳೆ. ಏನ್ ಮಾಡ್ತಾ ಇದ್ದಾಳೆ ನೋಡೋಣ ಮೊದಲು. ಮೀನಾ, ಅನು, ಜೂಲಿ, ಬಂದ್ರಮ್ಮ ಬೇಗ. ಅನು ಅಕ್ಕ, ಮೀನಾ, ಯಾಕೆ ಅಳ್ತಾ ಇದ್ದೀರಾ? ಅಳ್ಬೇಡಿ, ಅಚ್ಚುನ ಕಂಡಿಡಿಯಕ್ಕೆ ತಾನೇ ಬಂದಿರೋದು. ಸುಮ್ಕಿರಿ. ನೋಡಿ, ಮಮ್ಮಿ ಡ್ಯಾಡಿ ಅವರೇ ಅಳ್ತಾ ಇಲ್ಲ. ಹಂಗಿರುವಾಗ ನೀವ್ ಯಾಕೆ ಅಳ್ತಾ ಇದ್ದೀರಾ? ಸುಮ್ಕಿರಿ. ಅಚ್ಚುನ ಕಾಪಾಡ್ಕೊಂಡು ನಾವು ಕರ್ಕೊಂಡು ಬಿಡೋಣ. ಈಗ ನಾವು ಫಾರೆಸ್ಟಿಗೆ ಬಂದಿದೀವಿ. ಈ ಸಮಯನ ನಾವು ಎಂಜಾಯ್ ಮಾಡ್ಬೇಕು. ಎಂಜಾಯ್ ಮಾಡ್ಬೇಕಾ? ಏನ್ ಹೇಳ್ತಾ ಇದೀಯ ಜೂಲಿ? ಹೌದು ಅನು ಅಕ್ಕ, ಈಗ ನಾವು ಫಾರೆಸ್ಟ್ ಒಳಗಡೆ ಇದ್ದೀವಿ. ಇಲ್ಲಿ ನಾವು ಈ ಪರಿಸರ ಇದೆಯಲ್ಲ, ಈ ಎನ್ವಿರಾನ್ಮೆಂಟ್ ನಾವು ಎಂಜಾಯ್ ಮಾಡ್ಬೇಕು. ಯಾಕಂದ್ರೆ ನಾವು ಬರೇ ಊರಲ್ಲಿ ಮನೆಗಳಲ್ಲಿ ಇರೋದಲ್ಲ, ಈ ತರ ಫಾರೆಸ್ಟ್ ಒಳಗಡೆ ಬಂದು ನಾವು ಒಂದ್ಸಲನು ನೋಡ್ಲಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ. ಸರಿ, ಹೆಂಗಿದ್ದೇನು ನಾವು ಅಚ್ಚನ ಕಾಪಾಡೋದು ಗ್ಯಾರಂಟಿ ತಾನೇ, ಅದಕ್ಕೆ ಹೇಳ್ತಾ ಇದ್ದೀನಿ. ನಾವು ಇದನ್ನೆಲ್ಲ ತುಂಬಾ ಎಂಜಾಯ್ ಮಾಡ್ಕೊಂಡು ಹೋಗೋಣ, ಅಳ್ಬೇಡಿ. ನೀನ್ ಹೇಳ್ತಾ ಇರೋದು ಸರಿನೇ, ಆದ್ರೆ ಏನಿದ್ರೇನು ನನ್ನ ತಂಗಿನ ಕಿಡ್ನಾಪ್ ಮಾಡ್ಕೊಂಡು ಹೋಗಿಟ್ಟಿದಾರಲ್ಲ, ಅದನ್ನ ನೆನ್ಸ್ಕೊಂಡ್ರೆ ನನಗೂ ಬೇಜಾರಾಗ್ತಾ ಇದೆ. ಓಕೆ, ನೀವ್ ಹೇಳ ಸರಿನೇ. ಅದೇ ದೇವರು ಕಾಪಾಡ್ತಾನೆ. ಓಕೆನಾ? ಬನ್ನಿ ಹೋಗೋಣ. ಅನೋಕ, ಬನ್ನಿ ಹೋಗೋಣ. ಮಗ, ಏನಪ್ಪ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಅಜ್ಜಿ. ಸರಿ ಮಗ, ಗೆಣಸೆಲ್ಲ ತಿಂದೇನೋ? ಎಲ್ಲ ತಿಂದೆ. ಸರಿ, ಹಂಗಂದ್ರೆ ನಾನ್ ಬಂದಲ್ಲಿ ಕುತ್ಕೊಳ್ತೀನಿ. ನನ್ ಕಾಲ್ ಮೇಲೆ ಮಲ್ಗಪ್ಪ. ಅದೆಲ್ಲ ಏನು ಬೇಡ, ನಾನೇ ಮಲ್ಕೊಳ್ತೀನಿ ಅಜ್ಜಿ. ನೀವು ಹೋಗಿ ನಿಮ್ ಕೆಲ್ಸನ ನೋಡಿ. ಏನಿದು ಮಾತಾಡೋದಿನೇ ಸರಿ ಇಲ್ವಲ್ಲ? ಸರಿ ಮಗ, ನೀನ್ ಮಲ್ಗು. ನನ್ ಸ್ವಲ್ಪ ಹೊಟ್ಟೆ ಸರಿ ಇಲ್ಲ, ಆ ಕಡೆ ಹೋಗ್ಬಿಟ್ಟು ಬರ್ತೀನಿ. ಓ, ಆಯ್ತಜ್ಜಿ. ಏನು ಇವಜ್ಜಿ, ರಾತ್ರಿ ಆದ್ರೆ ಹೊಟ್ಟೆ ಸರಿ ಇಲ್ಲ ಅಂತ ಹೇಳತ್ತೆ, ಮತ್ತೆ ಈ ಕಡೆ ಹೋಗತ್ತೆ. ಏನ್ ಮಾಡ್ತೀವಜ್ಜಿ? ಏನಂತ ಇವತ್ ನೋಡ್ಬೇಕು. ಸರಿ, ನಿದ್ರೆ ಮಾಡ್ದಂಗೆ ಸುಮ್ನೆ ಕಣ್ಣು ಮುಚ್ಕೊಂಡಿರೋಣ, ಆಮೇಲೆ ನೋಡೋಣ ಏನಂತ. ಏನಿದು ಅಜ್ಜಿ? ಈ ಕಡೆ ತಾನೇ ಹೋದ್ರು, ಈ ಕಡೆಯಿಂದ ಬರ್ತಾ ಇದ್ದಾರೆ. ಏನಿದು? ಏನಂತಾನೆ ಗೊತ್ತಾಗ್ತಾ ಇಲ್ಲ. ಸರಿ, ಮನೆ ಒಳಗಡೆ ಏನ್ ಮಾಡ್ತಾರಂತ ನೋಡ್ಬೇಕು. ಯಾರು ಇಲ್ಲ. ಸರಿ, ಒಂದ್ 10 ನಿಮಿಷ ಬಿಟ್ಟು ಹೋಗಿ ನೋಡೋಣ. ಯಾಕಂದ್ರೆ ಅಜ್ಜಿ ಸಡನ್ ಆಗಿ ಬಾಗಿಲು ತೆರ್ಕೊಂಡ್ ಬಂದ್ರು ಅಂದ್ರೆ ಕಷ್ಟ ಆಗ್ಬಿಡುತ್ತೆ. ಹೋಗಿ ನೋಡೋಣ. ನೀನು ಕೇಳಿದ ಎಲ್ಲ ಆಸೆಗಳನ್ನು ಈಡೇರಿಸಿದೆ. ಇದೇ ನಾನು ನಿನಗೆ ಕೊಡುವಂತಹ ಕೊನೆಯ ಬಲಿಯಾಗಿದೆ. ಆಸೆ ಪಟ್ಟ ಹಾಗೆ ನನ್ನ ತಂದೆಯ ಪಾತಾಳದಲ್ಲಿರುವಂತಹ ಆಸ್ತಿಯೊಂದು ನನಗೆ ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಮಹಾಕಾಳಿ. ಈ ಬರುವ ಹುಣ್ಣಿಮೆಯ ದಿನ ಆ ಹುಡುಗಿಯನ್ನು ಬಲಿ ಕೊಟ್ಟು ನಿನ್ನ ಆಸೆಯನ್ನು ನಾನು ಈಡೇರಿಸುತ್ತೇನೆ. ಅದೇ ರೀತಿ ನಾನು ಕೇಳಿರುವ ಹಾಗೆ ನನ್ನ ಆ ಯೌವನವನ್ನು ತಿರುಗಿಸಿಕೊಡು ಮತ್ತು ಆ ಪಾತಾಳದಲ್ಲಿರುವಂತಹ ನನ್ನ ತಂದೆಯ ಆಸ್ತಿಯನ್ನು ನನಗೆ ತಿರುಗಿಸಿಕೊಡು. ಇಷ್ಟೇ ಸಾಕು. ಏನದು ಶಬ್ದ ಕೇಳ್ದಾಗಿತ್ತು? ಹೊರಗಡೆ ಬಂದ್ರೆ ಏನೂ ಇಲ್ಲ. ಇಲ್ವಾ, ಈ ಹುಡುಗಿನ ಸ್ವಲ್ಪ ನೋಡ್ಕೋ. ಆಯ್ತು, ನೋಡ್ಕೊಳ್ತೀನಿ. ಹುಷಾರಾಗಿ ನೋಡ್ಕೋ. 2 ದಿನದಲ್ಲಿ ಇವಳನ್ನ ಬಲಿ ಕೊಡ್ಬೇಕು. ಆಯ್ತು, ನೋಡ್ಕೊಳ್ತೀನಿ. ಈ ಹುಡುಗಿನ ನೋಡ್ಕೋಬೇಕಂತೆ. ಸರಿ, ನಿದ್ರೆ ಮಾಡ್ತಾ ಇದ್ದಾಳಲ್ಲ. ಓ, ಆ ಅಜ್ಜಿಗೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ನೀನೇನಾ? ತಡಿ, ನೀನ್ ತಾನೇ ನನ್ನ ಎತ್ಕೊಂಬಂದೆ. ನನಗೆ ಕಾವಲಾಗಿ ನಿಂತ್ಕೊಂಡಿದ್ಯಾ? ಯಾರದು ಓದಿದ್ದು?
ಹುಡುಗಿ ಮಲ್ಕೊಂಡಿದ್ದಾಳೆ. ಹಂಗಂದ್ರೆ ಯಾರಿರ್ಬೋದು? ಈ ಹುಡುಗಿ ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದಾಳೆ. ಇವಳಂತೂ ಖಂಡಿತ ಒದ್ದಿರಲ್ಲ. ಯಾರು ಒದ್ದಿದ್ದು? ನನ್ನ ನೆಕ್ಕೊಂಡ್ ಬಂದಿದ್ದು ಇಲ್ಲಿ ನನ್ಗೆ ಕಾವಲಾಗಿ ನಿಂತ್ಕೊಂಡಿದ್ಯಾ? ತಡಿ, ನಿನ್ಗೆ ಇದು ಮಾತ್ರ ಅಲ್ಲ, ಇನ್ನೂ ಇದೆ ಮಾಡ್ತೀನಿ. ಅಜ್ಜಿ ಬಜ್ಜಿ ಮನೆ ಒಳಗಡೆ ದೇವ್ರ ಫೋಟೋ ಇಟ್ಟಿದ್ದೀನಿ ಅಂತ ಕಾಲಿ ಶಿಲೆನ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀರಾ? ಮಾಡಿ ಮಾಡಿ ನಿಮ್ಮನ್ನ ಯಾರನ್ನ ಸುಮ್ಮನೆ ಬಿಡಲ್ಲ. ನಮ್ ಜಿನ್ ಬಂದು ಏನ್ ಮಾಡ್ತಾರೆ ನೋಡಿ. ಬಾಕಿ ತೆಗೀರಿ, ಸೌಂಡ್ ಬರ್ತಾ ಇದೆ. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನೂ ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ